Hi everyone, welcome back to Divya Creations. ನಾನಿವತ್ತು ಬಿಗಿನರ್ಸ್ ಹಾರೆಳೆ ದಾರಾನ ಹೇಗೆ ಸುತ್ಕೋಬೇಕು ಅನ್ನೋದನ್ನ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋಣ ಹೇಗೆ ಸುತ್ತೋದು ಅಂತೇಳಿ. ನೋಡಿಲಿ ನಾನಿಲ್ಲಿ 2 ಕಾರ್ಡ್ಗಳನ್ನ ತೊಗೊಂಡಿದ್ದೀನಿ. ಒಂದು ಇನ್ವಿಟೇಷನ್ನು, ಇದು ಒಂದು ಪಟಾಕಿ ಬಾಕ್ಸ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತಿಕ್ಕಾಗಿದೆ, ಫೋಲ್ಡ್ ಆಗಲ್ಲ ದಾರ ನುಲಿಬೇಕಾದ್ರೆ ಅಂತೇಳಿ ಇದನ್ನು ನಾನು ಈ ಥರ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದರಲ್ಲಿ ಹೇಗೆ ದಾರಾನ ಸುತ್ಕೊಳ್ಳೋದು ಆರೆಳೆ ದಾರಾನ ಅಂತಲೂ ನಾನಿಲ್ಲಿ ಒಂದೇ ಒಂದು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಲ್ವಾ. ನೋಡಿ ಈ ಥರ ಇದನ್ನು ಹೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಹೋಲ್ಡ್ ಮಾಡಿಕೊಂಡು ಈ ಥರ ಸ್ವಲ್ಪ ಒಂದು 20 ಲೈನ್ಸ್ನ ಸುತ್ಕೊಳ್ಳೋಣ. ಈ ಥರ ಎಷ್ಟು ನಮಗೆ ಒಂದು ಸೀರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈ ಥರ ಸುತ್ಕೊಳ್ತಾ ಹೋಗೋಣ. ನೋಡಿ ನಾನು ಇಷ್ಟು ಸುತ್ಕೊಂಡಿದ್ದೀನಿ, ಸ್ವಲ್ಪ ಸುತ್ಕೊಂಡಿದ್ದೀನಿ ತೋರ್ಸೋಕ್ಕೋಸ್ಕರ. ಎಗೈನ್ ನಾನು ಇವಾಗ ಏನು ಮಾಡ್ತೀನಿ, ಸೊ ನೋಡಿ ಇದ್ರ ಮಧ್ಯ ಈ ಥರ ದಾರ ಮತ್ತು ಇದು ಹಿಂಗಿದೆ ಅಲ್ವಾ, ಇಲ್ಲಿ ನಾನು ಡಬಲ್ ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಳ್ಳೋಣ. ಗ್ರಿಪ್ಗೋಸ್ಕರ ಇದೊಂದು ನಾಟ್ ಹಾಕ್ಕೊಳ್ಳೋಣ. ಸೊ ಇದನ್ನು ಇವಾಗ ಇನ್ನೂ ಒಂದು ಕಾರ್ಡ್ ಇದೆ ಅಲ್ಲ, ಈ ಕಾರ್ಡ್ಗೆ ಈ ಥರ ಓಲ್ಡ್ ಮಾಡ್ಕೊಳ್ಳೋಣ. ಈ ನಾಟ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಓಲ್ಡ್ ಮಾಡಿಕೊಂಡು ಎಗೇನ್ ಇವೆರಡೂ ನೋಡಿ ಇವಾಗ 2 ದಾರ ಆಗುತ್ತೆ. ಸೊ ಕಾರ್ಡಲ್ಲಿರೋದು ಒಂದು ದಾರ, ಥ್ರೆಡ್ಡಲ್ಲಿರೋದು ಒಂದು ದಾರ ಆಗುತ್ತೆ. ಸೊ 2 ಆಗುತ್ತಲ್ವ, ಇದನ್ನು ಎಗೈನ್ ಈ ಥರ ಸುತ್ಕೊಳ್ಳೋಣ. ಈ ಥರ ಸುತ್ತಾ ಹೋಗಬೇಕು. ಇದು ಕಾರ್ಡಲ್ಲಿದೆಯಲ್ಲ, ಈ ಕಾರ್ಡಲ್ಲಿ ಈ ವೈಟ್ ಕಲರ್ ಕಾರ್ಡಲ್ಲಿ ಇದೆಯಲ್ಲ, ಇದು ದಾರ ಖಾಲಿ ಆಗೋವರೆಗೂ ನಾವು ಸುತ್ಕೋಬೇಕು. ಸೊ ಇದೇ ಥರನೇ ನಾವು 6 ಟೈಮ್ ಮಾಡ್ಕೋಬೇಕು. ಒಂದೇ ಥ್ರೆಡ್ಡಲ್ಲಿ ನಾವು ಈ ಥರ ಮಾಡ್ಕೋಬೋದು. ಸಪೋಸ್ ಕೆಲವೊಂದು ಸಲ 2 ಥ್ರೆಡ್ನ ಮಿಕ್ಸ್ ಮಾಡಬೇಕಾಗತ್ತಲ್ಲ, ಅಂಥ ಟೈಮಲ್ಲಿ ನೀವು 2 ಥ್ರೆಡ್ನ ತೊಗೊಂಡು 3 ಟೈಮ್ಸು ನೀವು ಸುತ್ತಕೊಂಡ್ರೆ 6 ಎಳೆ ದಾರ ಬರುತ್ತೆ. ಸೊ ನೋಡಿ ಇವಾಗ ಹೆಂಡಾಗಿದೆ ಅಲ್ವಾ, ಇವಾಗ ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ ಇದನ್ನ ಇವಾಗ ನಾಟ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿ ನಾಟ್ ಮಾಡಿಕೊಂಡ್ರೆ ಗ್ರಿಪ್ಪು ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಇದರಲ್ಲಿ 2 ಎಳೆ ದಾರ ಇದೆ. ಸೊ ನೋಡಿ ಇಲ್ಲಿ ಇವಾಗ 2 ಎಳೆ ದಾರ ಇದೆ. ಸೊ ಥ್ರೆಡ್ಡಲ್ಲಿ ಒಂದಿದೆ. ಇವಾಗ ಟೋಟಲಿ 3 ಎಳೆ ಆಯಿತು. ಇದೇ ಥರ ಇವಾಗ ಸುತ್ಕೊಳ್ಳೋಣ ಮತ್ತೆ. ನೋಡಿ ಇವಾಗ ಈ ಕಾರ್ಡ್ ಖಾಲಿ ಆಗಿದೆ ಅಲ್ಲ, ಸೊ ಇವಾಗ ಇದಕ್ಕೇ 3 ಎಳೆ ದಾರನ ಸುತ್ಕೊಳ್ಳೋಣ. ಇದೇ ಥರ ನಾವು ಮಾಡ್ತಾ ಹೋಗಬೇಕು. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಏನು ಕನ್ಫ್ಯೂಷನ್ ಇರಲ್ಲ, ದಾರ ವೇಸ್ಟ್ ಆಗಲ್ಲ, ಗಂಟಾಗಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು ಬಿಗಿನರ್ಸ್ ಯಾರಾದರೂ ಇದ್ದರೆ. ನೋಡಿ ಇವಾಗ ಇಲ್ಲಿಗೆ ಹೆಂಡಾಗಿದೆ, ನಾಟ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ಹೆಂಡಾಗಿದೆ. ಇವಾಗ ಮತ್ತೆ ಇದನ್ನು ಇಲ್ಲೇ ಫೋಲ್ಡ್ ಮಾಡ್ಕೊಳ್ಳೋಣ. ಸೊ ಇಲ್ಲೇ ಮತ್ತೆ ಒಂದು ನಾಟ್ ಹಾಕ್ಕೊಳ್ಳೋಣ. ಈ ಥರ ನಾಟ್ ಹಾಕ್ಕೊಂಡ್ರೆ ಇವಾಗ ನಮಗಿಲ್ಲಿ 4 ಎಳೆ ಆಯಿತು. ಸೊ ನೋಡಿ ಇದರಲ್ಲಿ 3 ಎಳೆ ಇದೆ, ಇದು 1 ಎಳೆ, 4 ಎಳೆ ಆಯಿತು. ಇವಾಗ ಇನ್ನೂ ಒಂದು ಕಾರ್ಡು ಖಾಲಿ ಆಗಿದೆ. ಸೊ ಇವಾಗ ಇದಕ್ಕೇ ಸುತ್ಕೊಳ್ಳೋಣ. ಸೊ ನಾನು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದೇ ಥರ ನಾವು ಸುತ್ಕೊಳ್ತಾ 6 ಎಳೆ ಮಾಡ್ಕೊಳ್ಳೋಣ. ಸಪೋಸ್ ಮಧ್ಯ ಏನಾದರೂ ದಾರ ಕಟ್ಟಾದರೆ ಆ ದಾರನ ಗಂಟಾಕ್ಕೊಂಡು ಕೂಡ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೋಡಿ ಇವಾಗ ಈ 4 ಎಳೆ ಕಂಪ್ಲೀಟ್ ಆಯಿತು. ಇವಾಗ ಇನ್ನೂ ಒಂದು ಸಲ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ, ಇನ್ನೂ ಒಂದು ಗಂಟು ಹಾಕ್ಕೊಳ್ಳೋಣ. ಇದೇ ಥರ ಇವಾಗ ನಮಗೆ ನೋಡಿ ಇವಾಗ 5 ಎಳೆ ಆಯಿತು. ನೋಡಿ 5 ಎಳೆ ದಾರ ಆಗಿದೆ. ಇವಾಗ ಇನ್ನೂ ಒಂದು ಎಳೆನ ತೊಗೋಬೇಕಲ್ವ, ಅದಕ್ಕೆ ನಾವು ಇವಾಗ ಇನ್ನೂ ಒಂದು ಕಾರ್ಡ್ ಖಾಲಿ ಇದೆ, ಅದಕ್ಕೆ ನಾವು ನುಲ್ಕೊಳ್ತಾ ಹೋಗೋಣ ಈ ಥರ. ಸೊ ನಾನು ಬಿಗಿನರ್ಸ್ಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಒಂದು ಮೆಥಡ್ನ ಇನ್ನೂ ಒಂದು ಸಲ ನಾನು ತೋರಿಸ್ತೀನಿ ಹೇಗೆ ಈಸಿಯಾಗಿ. ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಇನ್ನೂ ಒಂದು ಮೆಥಡ್ ಇನ್ನೂ ಈಸಿ ಆಗುತ್ತೆ ಇದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಮೆಥಡ್ನ ಹೇಳ್ಕೊಡ್ತೀನಿ. ನೋಡಿ ಇವಾಗ 5 ಎಳೆ ಕಂಪ್ಲೀಟ್ ಆಗಿದೆ. ಇವಾಗ 6ನೇ ಎಳೆ, ಇಲ್ಲಿ ಇವಾಗ 5 ಎಳೆ ಇದೆ, 5 ಎಳೆ ದಾರ ಇದೆ ಅಲ್ವಾ. ಇವಾಗ ಲಾಸ್ಟ್ ಒನ್ ಅಲ್ವಾ, ಈ ಥರ ಗಂಟಾಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ. ಸೊ ನಿಮ್ಗೆ ಯಾರಿಗಾದರೂ ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ ಹಾಕೋದು ಹೇಗೆ, ಚೈನ್ ಹಾಕೋದು ಹೇಗೆ, ಕ್ರೋಶ ಡಿಸೈನ್ಸ್ ಹೇಗೆ ಕಲಿಬೇಕು ಅನ್ನೋದಾದರೆ ಈಗ ಆಲ್ರೆಡಿ ನಾನು ಟ್ಯುಟೋರಿಯಲ್ಸ್ನ ಮಾಡಿದ್ದೀನಿ. ಆ ವಿಡಿಯೋಸ್ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು, ಅಷ್ಟು ಈಸಿಯಾಗಿದೆ ಡಿಸೈನು ಹೇಳ್ಕೊಟ್ಟಿರೋ ಮೆಥಡು. ಸೊ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಸಪೋರ್ಟ್ ಮಾಡ್ತಾ ಹೋಗಿ ನನ್ನ ಚಾನಲ್ಗೆ, ಇನ್ನೂ ಹೆಚ್ಚು ವೀಡಿಯೋಸ್ನ ಹಾಕ್ತೀನಿ. ಸೊ ನೋಡಿ ಇವಾಗ 6 ಎಳೆ ದಾರ ಆಗಿದೆ. 7 ಎಳೆ ಬೇಕು ಅಂದರೆ ಇನ್ನೂ ಒಂದು ಸಲ ನುಲ್ಕೊಳ್ಳೋದು ಅಷ್ಟೇ.
ನಿಮಗೆಲ್ಲ ನಾನು ಹೇಳ್ಕೊಟ್ಟಿರೋ ಮೆಥಡ್ ಈಸಿ ಆಗಿದೆ ಅಂತ ಅಂದ್ಕೊಳ್ತೀನಿ, ಅರ್ಥ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.